ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾರತಿ ವ್ಲಾಗ್ಸ್. ಫ್ರೆಂಡ್ಸ್, ಬನ್ನಿ ಇವತ್ತು ನಾವು ಫ್ರಂಟ್ ಪಾರ್ಟ್ನ ಯಾಕೆ ಕಟ್ ಮಾಡೋದು ಅಂತ ನೋಡೋಣ. ಬ್ಲೌಸನ್ನು ನಾನು ಓದಿನ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟ್ನ ಕಟ್ ಮಾಡಿದ್ದೆ ಅಲ್ವಾ. ಇವತ್ತು ಇದನ್ನು ಬೇಸ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ನ ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ನೋಡಿ, ಇದು ಬ್ಯಾಕ್ ಪಾರ್ಟು ನೆನ್ನೆ ಕಟ್ ಮಾಡಿದ್ವಲ್ಲ. ಇವತ್ತು ಫ್ರಂಟ್ ಪಾರ್ಟ್ ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ನೋಡಿ, ನಾನು ನ್ಯೂಸ್ ಪೇಪರ್ ತಗೊತಾ ಇದ್ದೀನಿ. ನೋಡಿ, ಓಪನ್ ಇರೋದು ನಮ್ಮ ಸೈಡ್ ಇರಬೇಕು. ಇವತ್ತು ಫೋಲ್ಡ್ ಇರೋದು ಆಪೋಸಿಟ್ ಸೈಡ್ ಇರಬೇಕು. ಅದ್ರ ಮೇಲೆ ನಾವು ಬ್ಯಾಕ್ ಪಾರ್ಟ್ನ ಹಾಕೊಳ್ಳೋಣ. ನೋಡಿ, ಹಾಕ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಬೇಕಾಗತ್ತೆ. ಆರ್ಮೋಲು ಮಾರ್ಕ್ ಮಾಡ್ಕೊಬೇಕು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಅದು ಹೇಗಿದೆಯೋ ಆ ಥರನೇ ನಾವು ಮಾರ್ಕ್ ಮಾಡ್ಕೊಬೇಕಾಗತ್ತೆ. ಸೈಡಲ್ಲಿ ಕೂಡ ಸೇಮ್ ಹೇಗಿದೆಯೋ ಹಾಗೆ ಮಾರ್ಕ್ ಮಾಡ್ಕೊಬೇಕಾಗತ್ತೆ. ಶೋಲ್ಡರ್ ಕೂಡ ಅದೇ ಥರ ಮಾರ್ಕ್ ಮಾಡ್ಕೊಬೇಕಾಗತ್ತೆ. ಇವಾಗ ಆರ್ಮೋಲು ಈ ಥರ ಲೈನ್ಸ್ ಹಾಕ್ಕೊಬೇಕಾಗತ್ತೆ. ನೋಡಿ, ಈ ಥರ ಲೈನ್ ಹಾಕ್ಕೊಬೇಕಾಗತ್ತೆ. ಇವಾಗ ಫ್ರಂಟ್ ನೆಕ್ ಕೂಡ ನಾವು ಲೈನ್ ಹಾಕ್ಕೊಬೇಕಾಗತ್ತೆ. ಇವಾಗ ಬ್ಲೌಸ್ ತಗೊಂಡು ಫ್ರಂಟು ನೆಕ್ಕು ಎಷ್ಟಿದೆ ಅಂತ ನೋಡ್ಕೊಬೇಕು. ನೋಡಿ, ಇಲ್ಲಿ 7 ಬರ್ತಾ ಇದ್ದೆ, ನೋಡ್ತಾ ಇರ್ಬೋದು ನೀವು. ನಾನು ಆ 7ನ ಮಾರ್ಕ್ ಮಾಡ್ತೀನಿ. ಮಾರ್ಕ್ ಮಾಡಿ ಫ್ರಂಟ್ ಪಾರ್ಟ್ ಏನು ತುಂಬ ಕಷ್ಟ ಇಲ್ಲ ಫ್ರೆಂಡ್ಸ್. ನಾವು ಬ್ಯಾಕ್ ಪಾರ್ಟ್ ತೆಗ್ದಿರ್ತೀವಲ್ಲ, ಅದು ಹೆಂಗಿದೆಯೋ ಹಂಗೆ ಮಾರ್ಕ್ ಮಾಡ್ಕೊಬೇಕು. ಮತ್ತು ಫ್ರಂಟ್ ನೆಕ್ಕು ಆರ್ಮೋಲ್ ಮಾತ್ರ ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಇದಕ್ಕೆ ರೌಂಡ್ ಶೇಪ್ ಕೊಟ್ಕೊತೀನಿ, ನೋಡ್ತಾ ಇರ್ಬೋದು. ನೋಡಿ, ಈ ಥರ ರೌಂಡ್ ಶೇಪ್ ಕೊಟ್ಕೊತೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಹೈಟ್ ಎಷ್ಟಿದೆ ಅಂತ ನೋಡ್ಕೊತೀನಿ. ನೋಡಿ, ನನಗೆ 13 ಬರ್ತೈತೆ. ತುಂಬ ಎಳಿಬೇಡಿ, ಶೋಲ್ಡರ್ನಿಂದ ಹಿಡಿದು ಫ್ರಂಟ್ ಡಾಟ್ವರೆಗೂ ಹಿಡಿಬೇಕು. 13 ಬರ್ತಾಯಿದೆ. 13ನ ಅಲ್ಲಿ ಮಾರ್ಕ್ ಮಾಡ್ಕೊಬೇಕಾಗತ್ತೆ. ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೊಬೇಕಾಗತ್ತೆ. ನಾನು 1/2 ಇಂಚು ಎಕ್ಸ್ಟ್ರಾ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾವು ಮೇಲೆ ಶೋಲ್ಡರ್ ಹತ್ರ ಸ್ಟಿಚ್ ಮಾಡ್ತೀವಿ, ಕೆಳಗಡೆ ಕೂಡ ಸ್ಟಿಚ್ ಮಾಡ್ತೀವಿ. ಓಕೆ, ನೋಡ್ತಾ ಇದ್ದೀರಲ್ಲ. ಇವಾಗ ಫ್ರಂಟು ಎಷ್ಟಿದೆ ಅಂತ ನೋಡಬೇಕು. 5 ಬರ್ತಾಯಿದೆ. ಉಕ್ಸ್ ಕಡೆ ಫ್ರಂಟು ಎಷ್ಟಿದೆ ಅಂತ ನೋಡಿಕೊಂಡು ಇವಾಗ 5ನ ಇಲ್ಲೇ ಮಾರ್ಕ್ ಮಾಡ್ಕೊಬೇಕು. ನಾನು 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ಮೇಲೆ 1/4 ಇಂಚು, ಕೆಳಗಡೆ 1/4 ಇಂಚು ಹೊಲಿಯೋಕ್ಕೆ ಬೇಕಾಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟು ಸೈಡಲ್ಲಿ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಬೇಕಾಗತ್ತೆ. ನೋಡಿ, ಸ್ಟಿಚ್ನಿಂದ ಹಿಡಿದು ಕೆಳಗಡೆ ನನಗೆ 8.25 ಬರುತ್ತೆ. 8.25 ಬರ್ತಾಯಿದೆ. ನೋಡ್ತಾ ಇದ್ದೀರಲ್ಲ. ನಾನು 9 ಮಾರ್ಕ್ ಮಾಡ್ಕೊತೀನಿ, ಮೇಲೆ ಸ್ಟಿಚ್ ಮಾಡೋಕ್ಕೆ ಬೇಕು, ಅದಕ್ಕೋಸ್ಕರ. ಇವಾಗ ಈ 3 ಮಾರ್ಕನ್ನ ನಾವು ಲೈನ್ ಹಾಕ್ಕೊಬೇಕು. ಸ್ಕೇಲಲ್ಲಿ ಹಾಕಬೇಡಿ, ಕೈಯಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ
ಶೇಪ್ ಕೊಟ್ಕೊಬೇಕಾಗತ್ತೆ. ನೋಡಿ ಈ ಥರ ಲೈನ್ ಹಾಕ್ಕೊಬೇಕಾಗತ್ತೆ. ಇವಾಗ ಆರ್ಮೋಲು ಎಷ್ಟಿದೆ ಅಂತ ನೋಡಿಕೊಂಡು ನಾವು ಬ್ಯಾಕ್ ಬಂದು 1.5 ತಗೊಂಡಿದ್ವಿ. ಇವಾಗ 1 ಇಂಚ್ಗೆ ಮಾರ್ಕ್ ಮಾಡ್ಕೊಬೇಕಾಗತ್ತೆ. ಮಾರ್ಕ್ ಮಾಡಿಕೊಂಡು ಸ್ಕೇಲ್ನಿಂದ ನಾವು ಶೇಪ್ ಕೊಟ್ಕೊಬೇಕಾಗತ್ತೆ. ಇವಾಗ ಅದು ಹೇಗಿದೆಯೋ ಆ ಥರ ಕಟ್ ಮಾಡ್ಕೊಬೇಕಾಗತ್ತೆ. ಇವಾಗ ಶೇಪ್ ಬೆಲ್ಟ್ ಹೇಗಿದೆ ಆ ಥರ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 3 ಇಂಚ್ ಬರ್ತಾ ಇದೆ. ನಾನು 3.5 ಇಟ್ಕೊತಾ ಇದ್ದೀನಿ. ಕೆಳಗಡೆ ಹೊಲಿಯಕ್ಕೆ ಬೇಕು, ಮೇಲೆ ಹೊಲಿಯಕ್ಕೆ ಬೇಕು, ಅದಕ್ಕೋಸ್ಕರ. ನೆಕ್ಸ್ಟು ಅಲ್ಲಿಂದ ಡಾಟ್ ಎಷ್ಟಿದೆ ಅಂತ ನೋಡಿಕೊಂಡು ಅಲ್ಲಿ ಎಷ್ಟು ಬರುತ್ತೆ ಅಂತ ಮಾರ್ಕ್ ಮಾಡ್ಕೊಬೇಕಾಗತ್ತೆ. ನೋಡಿ 4 ಇಂಚ್ ಹತ್ರ ಡಾಟ್ ಬರುತ್ತೆ. ಅದೇ 4 ಇಂಚ್ ಹತ್ರ ನಾವು ಅದು 2 ಸೆಂಟಿಮೀಟ್ರ್ ಬಂತಲ್ಲ, 2 ಇಂಚ್ ಬಂತಲ್ಲ, ಅದನ್ನು ನೋಡಿ 4 ಹತ್ರ ಮಾರ್ಕ್ ಮಾಡಿಕೊಂಡು ಎರಡು ಇಂಚ್ ಬಂದಿದೆ, ನಾವು 2.5 ಮಾರ್ಕ್ ಮಾಡ್ಕೊಬೇಕಾಗತ್ತೆ. ಮತ್ತು ಲಾಸ್ಟಲ್ಲಿ ಎಷ್ಟಿದೆ ಅಂತ ನೋಡ್ಕೊಬೇಕು. ಇಲ್ಲಿ 2 ಇದೆ. ಇಲ್ಲಿ 2.5 ಮಾರ್ಕ್ ಮಾಡ್ಕೊಬೇಕು. 1/4 ಇಂಚ್ ಮೇಲೆ ಹೊಲಿಯೋಕ್ಕೆ, 1/4 ಇಂಚ್ ಕೆಳಗಡೆ ಹೊಲಿಯೋಕ್ಕೆ. ಇವಾಗ ಈ 3 ಲೈನ್ಗೂ ಈ 3 ಡಾಟನ್ನು ಲೈನ್ ಹಾಕ್ಕೊಬೇಕು. ನೋಡಿ ಈ ಥರ ಹಾಕ್ಕೊಬೇಕಾಗತ್ತೆ. ನೋಡಿದ್ರಲ್ಲ ಯಾವ ಥರ ಮಾರ್ಕ್ ಮಾಡೋದು ಅಂತ. ಇವಾಗ ಕಟ್ ಮಾಡ್ಕೊಬೇಕಾಗತ್ತೆ. ನೋಡಿ ನಮ್ಮ ಕೈ ಯಾವಾಗಲೂ ಬಟ್ಟೆ ಮೇಲೇ ಇರಬೇಕು ಫ್ರೆಂಡ್ಸ್. ಆ ಥರ ಇಟ್ಕೊಂಡು ಕಟ್ ಮಾಡ್ಕೊಬೇಕು. ಬಟ್ಟೆನ ಕದಲಿಸ್ಬಾರ್ದು. ಅದೇ ಯಾವ ಥರ ಇದೆಯೋ ಅದೇ ಥರ ನಾವು ಕಟ್ ಬೇಕಾಗತ್ತೆ. ಒಂದು ಕೈ ಬಟ್ಟೆ ಮೇಲೆ ಇಟ್ಕೊಬೇಕು. ಅಂದರೆ ಇದು ನ್ಯೂಸ್ ಪೇಪರು. ನೀವು ಬಟ್ಟೆಯಲ್ಲಿ ಕಟ್ ಮಾಡಬೇಕಾದ್ರೆ ಒಂದು ಕೈ ಬಟ್ಟೆ ಮೇಲೆ ಇಟ್ಕೊಂಡು ಈ ಥರ ಕಟ್ ಮಾಡ್ಕೊಬೇಕಾಗತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಲೀವ್ ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನನ್ನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಆರ್ಮೋಲ್ ಕೂಡ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವಿ ಆ ಥರ ಕಟ್ ಮಾಡ್ಕೊಬೇಕಾಗತ್ತೆ. ಸೈಡಲ್ಲೂ ಕೂಡ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವಿ ಆ ಥರ ಕಟ್ ಮಾಡಬೇಕಾಗತ್ತೆ. ಇವಾಗ ಶೇಪ್ ಬೆಲ್ಟ್ ಕೂಡ ಕಟ್ ಮಾಡ್ಕೊಬೇಕಾಗತ್ತೆ. ನೋಡಿ ಎಲ್ಲ ಕಟ್ ಮಾಡ್ಕೊಂಡಾಯಿತು. ಇವಾಗ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟಿಗೆ ನೋಡ್ತೀನಿ. ನೋಡಿ ಎಲ್ಲಿ ಶೇಪ್ ಬೆಲ್ಟ್ ಬರುತ್ತೆ. ನೋಡಿ ಚೆನ್ನಾಗಿ ಬಂದಿದೆ ಅಂತ. ಇವಾಗ ಶೇಪ್ ಬೆಲ್ಟ್ನೂ ಕಟ್ ಮಾಡ್ಕೊಳ್ಳೋಣ. ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಆ ಥರ ಕಟ್ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಫ್ರಂಟ್ ಪಾರ್ಟ್ ಯಾವ ಥರ ಮಾರ್ಕ್ ಮಾಡೋದು, ಯಾವ ಥರ ಕಟ್ ಮಾಡೋದು ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಲೀವ್ ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ.
ನೋಡಿ ಬ್ಯಾಕ್ ಫ್ರಂಟ್ ಪಾರ್ಟು ಶೇಪ್ ಬೆಲ್ಟು ಯಾವ್ದು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.